ಚಿನ್ನದಂಥ ಚಾನ್ಸ್ ಮಿಸ್ ಮಾಡಿಕೊಂಡ್ರ ಗ್ರಾಹಕರು. ಬಂಗಾರದ ರೇಟ್ ಕಡಿಮೆ ಆಯ್ತು ಅನ್ನುವಾಗಲೇ ಮತ್ತೆ ಏರಿಕೆ ಕಾಣ್ತಾ ಇದೆ. ಗಣನೀಯ ಇಳಿಕೆ ಕಂಡಿತ್ತು, ಆದ್ರೆ ಈಗ ಮತ್ತೆ ಏರಿಕೆಯಲ್ಲಿದೆ ಚಿನ್ನ ಬೆಳ್ಳಿ ರೇಟ್. ಚಿನ್ನದಂಥ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ರ ಗ್ರಾಹಕರು. ಬಂಗಾರದ ರೇಟ್ ಕಡಿಮೆ ಆಯ್ತು ಅನ್ನುವಾಗಲೇ ಏರಿಕೆ ಕಾಣ್ತಾ ಇದೆ. ಗಣನೀಯ ಇಳಿಕೆಯ ಬಳಿಕ ಈಗ ಗೋಲ್ಡ್ ಸಿಲ್ವರ್ ರೇಟ್ ಜಂಪ್ ಆಗ್ತಾ ಇದೆ. ಕಳೆದ 2 ದಿನಗಳಿಂದ ಡೌನ್ಫಾಲ್ ಇದ್ದಂತಹ ಚಿನ್ನ ಬೆಳ್ಳಿಯ ದರ ಇದೀಗ ಮತ್ತೆ ಗೋಲ್ಡ್ ಸಿಲ್ವರ್ ಏರಿಕೆ ಕಾಣ್ತಾ ಇದೆ. ಜಸ್ಟ್ 2 ದಿನಗಳಲ್ಲಿ ಒಟ್ಟು 17,000 ರೂಪಾಯಿ ಹೈಕ್ ಆಗಿದೆ. ಸದ್ಯ 10 ಗ್ರಾಂ ಬಂಗಾರದ ಬೆಲೆ 1,50,000 ರೂಪಾಯಿ. ಯುದ್ಧದ ಎಫೆಕ್ಟ್ಗೆ 1,33,000ಕ್ಕೆ ಇಳಿದಿದ್ದಂತಹ ದರ ಇದೀಗ ಮತ್ತೆ ಏರಿಕೆ ಕಾಣುತ್ತಿದೆ. ಗೋಲ್ಡ್ ಸಿಲ್ವರ್ ರೇಟ್ 2 ದಿನಗಳಲ್ಲಿ ಸಿಲ್ವರ್ ರೇಟ್ 40,000 ರೂಪಾಯಿ ಏರಿಕೆಯಾಗಿದೆ. ಕೆಜಿ ಬೆಳ್ಳಿ ರೇಟ್ 2,41,000 ರೂಪಾಯಿ ತಲುಪಿದೆ. ಚಿನ್ನ ಬೆಳ್ಳಿ ದರದ ಏರಿಕೆ ಇಳಿಕೆಗೆ ಜನ ಕಂಗಾಲಾಗಿದ್ದಾರೆ. ಬಹಳ ಕಡಿಮೆ ಆಗಿತ್ತು ಚಿನ್ನದ ರೇಟ್ ಅನ್ನುವಂಥ ಖುಷಿ ಗ್ರಾಹಕರಲ್ಲಿತ್ತು. ಆದ್ರೆ ಬಹಳಷ್ಟು ಗ್ರಾಹಕರು ಕೊಂಡುಕೊಳ್ಳೋದನ್ನ ಮಿಸ್ ಮಾಡಿಬಿಟ್ರ ಅಂತ. ಬಂಗಾರದ ರೇಟ್ ಕಡಿಮೆ ಆಯ್ತು ಅನ್ನೋವಾಗ್ಲೇ ಏರಿಕೆ ಕಂಡಿದೆ. ಮತ್ತೆ ಇವತ್ತು ಗಣನೀಯವಾದಂತಹ ಇಳಿಕೆಯ ಬಳಿಕ ಇವತ್ತು ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ಸ್ವಲ್ಪ ಚೇತರಿಸಿಕೊಂಡಿದೆ. ಕಳೆದ 2 ದಿನಗಳಿಂದ ಚಿನ್ನ ಬೆಳ್ಳಿ ಬಹಳಾನೇ ಡೌನ್ಫಾಲ್ ನಲ್ಲಿತ್ತು. ಈಗ ಮತ್ತೆ ಗೋಲ್ಡ್ ಸಿಲ್ವರ್ ದರದಲ್ಲಿ ಏರಿಕೆ ಶುರುವಾಗಿದೆ. ಜಸ್ಟ್ 2 ದಿನಗಳಲ್ಲಿ 17,000 ರೂಪಾಯಿ ಹೈಕ್ ಕಂಡಿರುವಂತದ್ದು. 10 ಗ್ರಾಂ ಬಂಗಾರದ ಬೆಲೆ 1,50,000 ರೂಪಾಯಿ ಇದೆ. ಯುದ್ಧದ ಎಫೆಕ್ಟ್ಗೆ 1,33,000ಕ್ಕೆ ಇಳಿದಿದ್ದಂತಹ ದರ ಇದೀಗ ಮತ್ತೆ ಏರಿಕೆ ಕಾಣ್ತಾ ಇದೆ. ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ನಲ್ಲಿ ಸಿಲ್ವರ್ ಕೂಡ ಏರಿಕೆಯಾಗಿದೆ. 40,000 ರೂಪಾಯಿ ಏರಿಕೆ ಕಂಡಿದೆ ಈ 2 ದಿನಗಳಲ್ಲಿ ಸಿಲ್ವರ್. ಕೆಜಿ ಬೆಳ್ಳಿ ರೇಟ್ ಸದ್ಯಕ್ಕೆ 2,41,000 ರೂಪಾಯಿ ತಲುಪಿದೆ. ಜನ ಕಂಗಾಲಾಗಿದ್ದಾರೆ ಈ ಏರಿಕೆ ಮತ್ತು ಇಳಿಕೆಗಳನ್ನ ನೋಡಿ. ಯುದ್ಧದ ಕಾರಣ, ಜಾಗತಿಕವಾಗಿ ಅನೇಕ ಕಾರಣಗಳಿಂದ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಭಾರಿ ಡೌನ್ಫಾಲ್ ಇತ್ತು. ಕ್ರಮೇಣವಾಗಿ ಇಳಿಕೆ ಆಯ್ತಾ ಬಂತು. ಗಣನೀಯ ಇಳಿಕೆಯನ್ನ ಕಂಡಿತ್ತು ಚಿನ್ನ ಮತ್ತು ಬೆಳ್ಳಿಯ ದರ. ಆದ್ರೆ ಇವತ್ತಿನ ಚೇತರಿಕೆಯನ್ನ ನೋಡಿದ್ರೆ ಏರಿಕೆಯ ಹಂತದಲ್ಲಿದೆ. ಯುದ್ಧಕ್ಕೆ ಬ್ರೇಕ್ ಅಂತ ಹೇಳಲಾಗ್ತಾ ಇದೆ. ಇದೇ ಹಂತದಲ್ಲಿ ಚಿನ್ನ ಮತ್ತು ಬೆಳ್ಳಿ ಚೇತರಿಕೆ ಕಾಣಿಸಿಕೊಳ್ತಾ ಇದೆ. ಎರಡು ದಿನಗಳಲ್ಲಿ ಸಿಲ್ವರ್ ರೇಟ್ 40,000 ರೂಪಾಯಿ ಏರಿಕೆಯಾಗಿದೆ. ಹೂಡಿಕೆದಾರರು ಸ್ವಲ್ಪ ಇವಾಗ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಯಾಕೆಂದ್ರೆ ಭಾರಿ ಪ್ರಮಾಣದಲ್ಲಿ ಡೌನ್ಫಾಲ್ ಆಗಿತ್ತು ಚಿನ್ನ ಮತ್ತು ಬೆಳ್ಳಿಯ ರೇಟ್. ಹತ್ತತ್ರ 4 ಲಕ್ಷ ತಲುಪಿದಂತಹ ಕೆಜಿ ಸಿಲ್ವರ್ ರೇಟ್ 2,20,000 ಸಮೀಪಕ್ಕೆಲ್ಲ ಬಂದ್ಬಿಟ್ಟಿತ್ತು. ಆದ್ರೆ ಇವತ್ತಿನ ಚೇತರಿಕೆಯನ್ನು ನೋಡೋದಾದ್ರೆ ಯುದ್ಧಕ್ಕೆ ಬ್ರೇಕ್ ಅಂದಿರುವಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಕೂಡ ಸ್ವಲ್ಪ ಚೇತರಿಸಿಕೊಳ್ತಾ ಇದೆ. ಹೂಡಿಕೆದಾರರು ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಇನ್ನು ಗ್ರಾಹಕರು ಒಳ್ಳೆ ಸಮಯವನ್ನು ಮಿಸ್ ಮಾಡಿಕೊಂಡ್ರು ಅನ್ಸುತ್ತೆ. ಯಾಕೆಂದ್ರೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿತ್ತು ಚಿನ್ನ. ಈಗ 17,000 ರೂಪಾಯಿ ಈ 2 ದಿನಗಳಲ್ಲಿ ಮತ್ತೆ ಏರಿಕೆ ಕಂಡಿರುವಂತದ್ದು 10 ಗ್ರಾಂ ಗೋಲ್ಡ್ ರೇಟ್ ನಲ್ಲಿ. ಜಸ್ಟ್ 2 ದಿನಗಳಲ್ಲಿ 17,000 ರೂಪಾಯಿ ಹೈಕ್ ಆಗಿದೆ. ಬಂಗಾರದ ಬೆಲೆಯಲ್ಲಿ 10 ಗ್ರಾಂ ಗೋಲ್ಡ್ ಬೆಲೆ 1,50,000 ರೂಪಾಯಿ ಈಗ. ಇನ್ನು ಯುದ್ಧದ ಎಫೆಕ್ಟ್ಗೆ 1,33,000ಕ್ಕೆ ಇಳಿದಂತಹ ದರದಲ್ಲಿ ಚೇತರಿಕೆ ಕಂಡು ಬಂದಿರುವಂತದ್ದು. ಸಿಲ್ವರ್ ಕೂಡ ಕ್ರಮೇಣವಾಗಿ ದರದಲ್ಲಿ ಏರಿಕೆಯನ್ನ ನೋಡ್ತಾ ಇದೆ. 2 ದಿನಗಳಲ್ಲಿ 40,000 ರೂಪಾಯಿ ಏರಿಕೆ ಕಂಡಿದೆ. ಸಿಲ್ವರ್ ರೇಟ್ ಕೂಡ 2,41,000 ರೂಪಾಯಿ ತಲುಪಿದೆ. ಕೆಜಿ ಬೆಳ್ಳಿ ರೇಟ್. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.